ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಯೇಸುವಿನ ಮಾತುಗಳನ್ನು ಧ್ಯಾನಿಸೋಣ ಬನ್ನಿ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ನಿಮಗಾಗಿಯೇ ಪ್ರಸಾರ ಮಾಡ್ತಿದ್ದೇವೆ. ಪ್ರತಿದಿನ ಈ ರೀತಿ ಪ್ರಸಾರ ಮಾಡುವಂತಹ ಅನುದಿನದ ಧ್ಯಾನ ನಿಮ್ಮಲ್ಲಿ ಅನೇಕರು ವೀಕ್ಷಿಸಿ ಆಧ್ಯಾತ್ಮಿಕ ಬಲ ಹೊಂದುತ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಿದ್ದೀರಿ. ಈ ಸೋಷಿಯಲ್ ಮೀಡಿಯಾದ ಸಂದೇಶಗಳನ್ನೆಲ್ಲ ನೀವು ಕೇಳ್ತಾ ಇದ್ದೀರಿ ಎಂದು, ಎಷ್ಟೋ ನಂಬಿಕೆಯಲ್ಲಿ ಬಲಗೊಂಡು ಆಧರಿಸಲ್ಪಡ್ತಾ ಇದ್ದೀರಿ ಎಂದು ತಿಳಿಯಪಡಿಸುತ್ತಿರುವುದಕ್ಕಾಗಿ ಕರ್ತನನ್ನು ಸ್ತುತಿಸುತ್ತಾ ನಿಲ್ಲದೇ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ಬನ್ನಿರಿ, ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿರುವುದರಿಂದ ಅವು ನಮ್ಮ ಬದುಕಿಗೆ ಎಷ್ಟೋ ಅಗತ್ಯವಾಗಿವೆ. ನಿಮ್ಮ ನಾಮದಲ್ಲಿ ಶಕ್ತಿ ಇದೆ, ನಿಮ್ಮ ಸನ್ನಿಧಿಯಲ್ಲಿ ದಿವ್ಯ ದಾನಗಳಿವೆ ಎಂಬ ನಂಬಿಕೆಯೊಂದಿಗೆ ಈ ಉದಯ ಕಾಲದಲ್ಲಿ ನಿಮ್ಮ ವಾಕ್ಯ ಧ್ಯಾನಿಸುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ ಪ್ರಿಯರೇ? ಆಗಲೇ 7 ಗಂಟೆ ಆಯ್ತಲ್ಲವೇ? 6 ಗಂಟೆಗೆ ಎದ್ದೇಳುವಂಥದ್ದು ಒಂದು ಒಳ್ಳೆಯ ಪದ್ಧತಿಯಾಗಿದೆ. ಹಳ್ಳಿಯೂರಲ್ಲಂತೂ 5 ಗಂಟೆಗೆ ಎದ್ದೇಳ್ತಾರೆ, 4 ಗಂಟೆಗೆ ಎದ್ದೇಳ್ತಾರೆ. ಎಷ್ಟೋ ಚೆನ್ನಾಗಿ ಅವರು ತಮ್ಮ ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ತಮ್ಮ ಕೆಲಸಗಳಲ್ಲಿ ಮಗ್ನರಾಗ್ತಾರೆ. ಬೇಗ ಮಲಗಿ ಬೇಗ ಎದ್ದೇಳುವಂಥದ್ದು ಎಷ್ಟು ಆರೋಗ್ಯವಾಗಿದೆ ಎಂದು. ಹಾಗೆ ಮಾಡಿದ್ರೆ ನಾವು ಹೇಗೆ ಆರೋಗ್ಯವಾಗಿರಬಹುದೆಂದು ನಮ್ಮ ಪಿತರರಿಗೆ ನೋಡಿ ತಿಳಿದುಕೊಳ್ಳಬಹುದು. ಈ ದಿನ ನಾನಾ ವಿಧವಾದ ರೋಗಗಳಿಗೆ, ನಾನಾ ವಿಧವಾದ ಸಮಸ್ಯೆಗಳಿಗೆ ಕಾರಣ ನಮ್ಮ ಜೀವಿತದಲ್ಲಿ ದೇವರಿಗೆ ಕೊಡಬೇಕಾದ ಸಮಯವನ್ನು, ನಿದ್ರೆ ಮಾಡುವ ಸಮಯವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಆಹಾರ ಸೇವನೆಯ ವಿಷಯದಲ್ಲಿ ಸರಿಯಾದ ಪದ್ಧತಿಗಳನ್ನು ಹೊಂದಿಕೊಳ್ತಾ ಇಲ್ಲ. ದೇವರಿಗೆ ಪ್ರಥಮ ಸ್ಥಾನ ಕೊಡಿರಿ, ಈ ದಿನವೆಲ್ಲ ಆಶೀರ್ವದಿಸಲ್ಪಡುತ್ತೀರಿ. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ ನೀವು? ಅಯ್ಯೋ, ಎಷ್ಟೋ ಕೆಲಸ ಮಾಡಬೇಕು. ಮನೆ ಒಡತಿಯಾಗಿ ಮಕ್ಕಳಿಗಾಗಿ ಆಹಾರ ಸಿದ್ಧ ಮಾಡಬೇಕು, ಅವರನ್ನು ಸ್ಕೂಲ್ಗೆ ಕಳಿಸಬೇಕು, ಮನೆ ಯಜಮಾನರಿಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ ಕಟ್ಟಬೇಕು. ಈಗ ಟಿಫಿನ್ ಬಾಕ್ಸ್ ಕಟ್ತಿದ್ದಾರೆ, ಹೌದಲ್ಲವೇ? ಮತ್ತೆ ನೀವು ಮನೆ ಯಜಮಾನನಾಗಿದ್ದರೆ ಆಫೀಸ್ಗೆ ಹೋಗಬೇಕು, ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೇನೆ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ನಾನು ಗೌರ್ಮೆಂಟ್ ಆಫೀಸರ್ ಆಗಿದ್ದೇನೆ, ಆಫೀಸ್ಗೆ ಹೋಗಬೇಕೆಂದು ಬೆಳಗ್ಗೆ ಹೀಗೆ ಎದ್ದ ತಕ್ಷಣವೇ ಒಂಥರ ಅವಸರದಲ್ಲಿ ನಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಮನೆಯಿಂದ ಹೋಗ್ತಾರೆ. ಒಂದು ಕಾಲದಲ್ಲಿ ಮನೆ ಒಡತಿ ಮನೆಯಲ್ಲಿ ಇರ್ತಾ ಇದ್ದಳು. ಈ ದಿನ ಸ್ತ್ರೀಯರು ಕೆಲಸ ಮಾಡೋದ್ರಿಂದ ಮನೆಗೆ ಬೀಗ ಹಾಕಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಆಯಾಸಗೊಂಡು ಮನೆಗೆ ಬರ್ತಾರೆ, ಹೌದಲ್ಲವೇ? ಹಾಗಾದರೆ ಈ ರೀತಿ ಕೈ ಕೆಸರಾದ ಹೊರತು ಬಾಯಿ ಮೊಸರಾಗಲ್ಲ ಎನ್ನುವಂತೆ ಕಷ್ಟಪಡದಿದ್ದರೆ, ಗಂಡ ಹೆಂಡತಿಯರಿಬ್ಬರು ಸೇರಿ ಕಷ್ಟಪಡದಿದ್ದರೆ ಮನೆಯಲ್ಲಿನ ಅಗತ್ಯತೆ ತೀರಿಸಲಿಕ್ಕಾಗಲ್ಲ ಅನ್ನುತ್ತಾರೆ. ಈ ಪದ್ಧತಿ ಒಂದು ಕಾಲದಲ್ಲಿ ಹೊರದೇಶದಲ್ಲಿತ್ತು, ಈಗ ನಮ್ಮ ದೇಶದಲ್ಲೂ ಶುರು ಆಗಿದೆ. ಹಾಗಾದರೆ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಒಂದು ಸಂಘಟನೆಯನ್ನು ನಾವು ನೋಡುತ್ತೇವಲ್ಲವೇ? ಮಧ್ಯಾಹ್ನದ 3 ಗಂಟೆಯ ಪ್ರಾರ್ಥನೆಗಾಗಿ ಪೇತ್ರ ಯೋಹಾನರು ದೇವಾಲಯಕ್ಕೆ ಹತ್ತಿ ಹೋಗುವಾಗ ಹುಟ್ಟುಕುಂಟನಾಗಿರುವಂತಹ ಒಬ್ಬ ಮನುಷ್ಯನು ಹೊತ್ತುಕೊಂಡು ಹೋಗಲ್ಪಡ್ತಾ ಇದ್ದನು. ಅವನು ದೇವಾಲಯಕ್ಕೆ ಹೋಗುವವರನ್ನು ಭಿಕ್ಷೆ ಬೇಡುವುದಕ್ಕಾಗಿ ಕೆಲವರು ಪ್ರತಿದಿನ ಅವನನ್ನು ಸುಂದರವಾದ ದೇವರ ಆಲಯದ ಬಾಗಲ ಬಳಿಯಲ್ಲಿ ಕುಡ್ರಿಸುತ್ತಾ ಇದ್ರು. ಈ ರೀತಿ ಹುಟ್ಟಿದಂದಿನಿಂದ ಹುಟ್ಟುಕುಂಟನಾಗಿರುವಂತಹ ಈ ವ್ಯಕ್ತಿ ಎಂದಿಗೂ ನಡೆಯಲಿಕ್ಕಾಗದೇ ಇರುವುದರಿಂದ ಮನೆಯವರಾಗಿರಲಿ ಇಲ್ಲವೇ ಬೇರೆಯವರಾಗಿರಲಿ ಅವನನ್ನು ಪ್ರತಿದಿನ ಹೊತ್ತುಕೊಂಡು ಹೋಗಿ ದೇವಾಲಯದ ಬಾಗಿಲ ಬಳಿಯಲ್ಲಿ ಕುಡ್ರಿಸುತ್ತಾ ಇದ್ರಂತೆ. ಅವನ ಡ್ಯೂಟಿ ಏನೆಂದರೆ, ಅವನ ಕೆಲಸವೇನೆಂದರೆ ಭಿಕ್ಷೆ ಬೇಡುವಂಥದ್ದಾಗಿತ್ತು. ಕೆಲವರಿಗೆ ಯಾವಾಗಲೂ ಇದೇ ಕೆಲಸ. ಕಷ್ಟಪಟ್ಟು ಕೆಲಸ ಮಾಡಲಾರದಂತಹ ಸ್ಥಿತಿಯಲ್ಲಿ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಅಂಗವಿಕಲರು ಅಂದರೆ ಕೆಲವರಿಗೆ ಕೋಪ ಬರುತ್ತೆ. ಆ ಮಾತು ಈ ದಿನ ತೆಗೆದುಹಾಕಿದ್ದಾರೆ. ಕಾಲು ತೆಗೆದು ಹಾಕಿದ್ರು, ಬಲಹೀನತೆಗಳಿದ್ರು, ಆ ರೀತಿ ಬದುಕುತ್ತಾರಲ್ಲವೇ? ಕಣ್ಣು ಕಾಣದಿದ್ರೂ ಕೂಡ, ಕಿವಿಗಳು ಕೇಳದಿದ್ದರೂ ಕೂಡ, ಎಷ್ಟೇ ಲೋಪಗಳಿದ್ರೂ ಕೂಡ ಅವರು ಈ ದಿನಗಳಲ್ಲಿ ಶೂರ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಫಿಸಿಕಲಿ ಚಾಲೆಂಜ್ಡ್ ಎಂಬ ಹೆಸರಿಟ್ಟಿದ್ದಾರೆ, ಒಳ್ಳೆಯದೇ. ಆದರೆ ಕೆಲವರಿಗೆ ಈ ದಿನಗಳಲ್ಲಿ, ಅಂದರೆ ಈ ದಿನಗಳಂತೆ ಆ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ, ಅವರು ಓದುವುದಕ್ಕಾಗಿ ಅವಕಾಶಗಳಿರಲಿಲ್ಲ. ಹಾಗಾಗಿ ಅವರನ್ನು ಹೊತ್ಕೊಂಡು ಬಂದರೆ ಆ ಗುಡಿಯ ಹತ್ತಿರ ಕೂತ್ಕೊಂಡು ಸಾಯಂಕಾಲದವರೆಗೂ ಭಿಕ್ಷೆ ಬೇಡ್ತಾ ಇದ್ರು. ದಿನಾಲೂ ಹೀಗೆಯೇ ನಡೀತಾ ಇತ್ತಂತೆ. ಎಷ್ಟು ವರ್ಷಗಳಿಂದ ನಡೀತಿತ್ತು ಎಂದು ನಮ್ಗೆ ಗೊತ್ತಿಲ್ಲ. ಒಂದು ದಿನ ಅದೇ ರೀತಿಯಾಗಿ ಪ್ರಾರ್ಥನೆಯ ಸಮಯದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಎಂಬ ಎಚ್ಚರಿಕೆಯ ಸಂದೇಶ ನಾವು ಯಾಕೆ ಕೊಡ್ತೇವೆ ಗೊತ್ತಾ? 3 ಗಂಟೆಗೆ ಎಚ್ಚರಿಕೆ ನಾವು ಕೊಡಲು ಕಾರಣವೇನೆಂದರೆ, ಅದು 3 ಗಂಟೆಯ ಸಮಯವಾಗಿದೆ. ಅದು ನಾವು ಒಂದು ಸಾರಿ ತಟ್ಟಿ ಎಬ್ಬಿಸಬೇಕಾದಂತಹ ಒಂದು ಸಮಯವಾಗಿದೆ. ಮತ್ತಿನೊಳಗಿಂದ ಎಚ್ಚರಗೊಳ್ಳುವ ಸಮಯವಾಗಿದೆ. ಸ್ವಲ್ಪ ಹೊತ್ತು ನಿಂತು ಈ ದಿನವಿಡೀ ಏನ್ ಮಾಡಿದ್ದೇವೆ, ಬೆಳಿಗ್ಗೆ ಎದ್ದಂದಿನಿಂದ ಈ 9 ಗಂಟೆಯಲ್ಲಿ ಏನು ಸಾಧಿಸಿದ್ದೇವೆ, ಈ ದಿನ ಮುಗಿಯಲು ಇನ್ನು ಕೆಲವು ಗಂಟೆಗಳಿವೆ, ಇಲ್ಲವೇ ಕೆಲವೊಂದು 6 ಗಂಟೆಗಳಿವೆ, ಏನು ಮಾಡಿ ಮುಗಿಸಬೇಕೆಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಲು ಒಳ್ಳೆಯ ಸಮಯವಾಗಿರುತ್ತೆ. ಅದಕ್ಕೆ ಎಚ್ಚರಿಕೆ ಸಂದೇಶ ಕೊಡ್ತೇವೆ, ಕೇಳ್ರಿ ಯೂಟ್ಯೂಬ್ನಲ್ಲಿ.
ಹಾಗೆಯೇ ಇಲ್ಲಿಯೂ ಹಗಲಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆಗೆ ಹೋಗುತ್ತಿರುವಾಗ ಆ ಭಿಕ್ಷೆಗಾರನು ಅಲ್ಲಿ ಕೂತ್ಕೊಳ್ತಾನೆ. ಅವರ ಕಡೆಗೆ ನೋಡಿ ಅವರನ್ನು ಈ ಭಿಕ್ಷೆಗಾರನು ನೋಡ್ತಾನೆ. ಆದರೆ ಇವರು ನಿಜವಾಗ್ಲೂ ಬೆಸ್ತರರಾಗಿದ್ರು. ಆದರೆ ಯಾವಾಗ ಅವರು ಯೇಸುವಿನ ಶಿಷ್ಯರಾದರೋ ಆ ಬೆಸ್ತರರಿಗಿರುವಂತಹ ವೇಷ ಭಾಷೆಯಾಗಲಿ, ಆ ಬೆಸ್ತರರಿಗಿರುವ ವಸ್ತ್ರಧಾರಣೆಯಾಗಲಿ ಇವಾಗ ಕಾಣಿಸುತ್ತಾ ಇಲ್ಲ. ಇವಾಗ ಅವರು ಮರ್ಯಾದಸ್ಥರಾಗಿ ಕಾಣಿಸಿಕೊಳ್ತಾ ಇದ್ರು, ಘನತೆಯುಳ್ಳವರಾಗಿದ್ರು, ಧೈರ್ಯವಾಗಿದ್ರು, ಪಾಂಡಿತ್ಯವುಳ್ಳವರಂತಿದ್ರು, ಚೆನ್ನಾಗಿ ಮಾತಾಡುತ್ತಾ ಇದ್ರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಹೊಸ ಹೊಸ ಭಾಷೆಗಳು ಬರ್ತವೆ, ಮ್ಯಾನರ್ಸ್ಗಳು ಬರ್ತವೆ, ಮನಸಾಕ್ಷಿ ಚುರುಕಾಗಿ ಕೆಲಸ ಮಾಡುತ್ತೆ, ಪ್ರೀತಿಯಿಂದ ತುಂಬಲ್ಪಡ್ತಾರೆ, ಮರ್ಯಾದಸ್ಥರಾಗಿರುತ್ತಾರೆ, ಎಲ್ಲಾ ವಿಷಯಗಳಲ್ಲಿ ಯೇಸುವನ್ನು ತೋರಿಸುವವರಾಗಿರುತ್ತಾರೆ. ಹಾಗಾದರೆ ನಿಮ್ಮನ್ನು ನೋಡುವವರು ನಿಮ್ಮಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠತೆ ಏನಾದರೂ ನೋಡುವವರಾಗಿದ್ದಾರೋ? ಪೇತ್ರ ಯೋಹಾನರಿಗೆ ನೋಡಿದ ಕೂಡಲೇ ಭಿಕ್ಷೆಗಾರನು ಇವರು ಐಶ್ವರ್ಯವಂತರಾಗಿರ್ಬೋದು ಅಂದ್ಕೊಂಡ. ಅವರ ಜೇಬುಗಳನ್ನು, ಅವರ ಮುಖವನ್ನು, ಅವರ ಕೈಯನ್ನೇ ಈ ಭಿಕ್ಷೆಗಾರನು ನೋಡುವಾಗ ಪೇತ್ರ ಹೇಳ್ತಾನೆ, ನಮ್ಮನ್ನು ದೃಷ್ಟಿಸಿ ನೋಡು, ನಮ್ಮನ್ನು ದೃಷ್ಟಿಸಿ ನೋಡು. ನಮ್ಮ ಜೇಬುಗಳು ಖಾಲಿಯಾಗಿವೆ, ಜೇಬಲ್ಲಿ ಏನೂ ಇಲ್ಲ, ನಮ್ಮ ಕೈಯಲ್ಲಿಯೂ ಏನೂ ಇಲ್ಲ, ಆದರೆ ನಮಗೆ ಯೇಸು ಇದ್ದಾರೆ. ಪೇತ್ರ ಯೋಹಾನರನ್ನು ನೋಡಿದಾಗ ಏನಾದರೂ ಅವರಿಂದ ದೊರಕುತ್ತದೇನೋ, ಏನಾದರೂ ಸ್ವಲ್ಪ ಕಾಸಾಗಲಿ, ದುಡ್ಡಾಗಲಿ ಅಥವಾ ಬೆಳ್ಳಿ ಬಂಗಾರವಾಗಲಿ ದೊರಕುತ್ತದೇನೋ. ಆ ದಿನಗಳಲ್ಲಿ ಅವು ಇರ್ತಾ ಇದ್ವಂತೆ. ಆ ಕಾಲದಲ್ಲಿ ಬೆಳ್ಳಿ ಬಂಗಾರದ ನಾಣ್ಯ ಇರ್ತಾ ಇದ್ವಂತೆ. ಈಗ ಅದನ್ನು ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ಚಿಕ್ಕ ನಾಣ್ಯವೇ 5 ಪೈಸೆ, 10 ಪೈಸೆ, 20 ಪೈಸೆ ಅಂತ ಇತ್ತು. ಹೌದಲ್ಲವೇ? ಅದಕ್ಕಿಂತಲೂ ಚಿಲ್ಲರೆ ನಾಣ್ಯ ದೊರಕಲಿಲ್ಲ. ಈಗ ನಾಣ್ಯಗಳೇ ಕಡಿಮೆಯಾಗಿವೆ. ಈಗ ಪೇಪರ್ಸ್ ನೋಟ್ಗಳೇ ಬಂದಿವೆ. ಯಾಕೆಂದರೆ ನಾಣ್ಯಗಳ ಬೆಲೆ ಹೆಚ್ಚಾಗಿದೆ. ಆ ನಾಣ್ಯಗಳಿಂದ ಮಾಡುವಂತಹ ದುಡ್ಡನ್ನು ಪೇಪರ್ಸ್ನಿಂದ ಮಾಡಿದ್ರೆ ಕಡಿಮೆ ಆಗ್ತದಂತೆ. ಆದರೆ ಆ ಕಾಲದಲ್ಲಿ ಬೆಳ್ಳಿ ಬಂಗಾರದ ನಾಣ್ಯಗಳು ಕೂಡ ಇರ್ತಾ ಇದ್ವು. ಈಗಿದ್ದಂತೆ ಬೆಳ್ಳಿ, ಅಲ್ಯೂಮಿನಿಯಂ ಇಲ್ಲವೇ ಪೇಪರ್ ಕರೆನ್ಸಿ ಇರಲಿಲ್ಲ. ಹಾಗಾಗಿ ಇವರು ಕನಿಷ್ಠ ಬೆಳ್ಳಿ ನಾಣ್ಯ ಏನಾದರೂ ಹಾಕ್ತಾರೇನೋ, ಇಲ್ಲವೇ ಬಂಗಾರದ ನಾಣ್ಯ ಏನಾದರೂ ಹಾಕ್ತಾರೆ ಅಂದ್ಕೊಂಡು ದೃಷ್ಟಿಸಿ ನೋಡ್ತಿರುವಾಗ ಪೇತ್ರನು ಹೇಳ್ತಾನೆ, ಒಮ್ಮೆ ಆ ವಚನ ನೋಡಿಕೊಳ್ಳೋಣ ಬನ್ನಿರಿ. ಇದೇ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 5ನೇ ವಚನದಿಂದ ಓದುತ್ತಿದ್ದೇನೆ. ಅವನು ಅವರಿಂದ ಏನಾದರೂ ದೊರಕುವುದೆಂದು ಅಪೇಕ್ಷಿಸುತ್ತಾ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆದರೆ ಪೇತ್ರನು, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿ ಇರುವುದನ್ನೇ ನಿನಗೆ ಕೊಡುತ್ತೇನೆ. ಬೆಳ್ಳಿ ಬಂಗಾರಗಳು ನನ್ನಲ್ಲಿ ಇಲ್ಲ, ಆದರೆ ನನ್ನಲ್ಲಿ ಇರುವುದನ್ನೇ ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು. ಹಾಲೆಲ್ಲೂಯಾ. ಏನಿಲ್ಲ ಅಂತೆ ಅವರಿಗೆ, ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಗಳು ನಮಗಿಲ್ಲ, ಆದರೆ ಡಿಗ್ರಿಗಳು ಇಲ್ಲ, ಮತ್ತೇನು ಹುದ್ದೆಗಳು ಅಧಿಕಾರಗಳು ನಮ್ಮ ಹತ್ತಿರ ಇಲ್ಲವೇನೋ. ಆದರೆ ನಮ್ಮಲ್ಲಿ ಏನಿದೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನು ಕೊಟ್ಟಿರುವ ಅಧಿಕಾರವಿದೆ. ಆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿರುವ ಅಧಿಕಾರವನ್ನು ನಿನಗೆ ಕೊಡುತ್ತೇನೆ. ಹಾಗಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಅನ್ನುತ್ತಾನೆ. ಅವನು ಹುಟ್ಟು ಕುಂಟನಾಗಿದ್ದ, ಯಾವತ್ತೂ ನಡೆಯಲಿಲ್ಲ ತನ್ನ ಬದುಕಲ್ಲೇ. ಹಾಗೆ ಹೇಳಿ ಅವನ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಿದಾಗ ಅವನ ಬಲಗೈಯನ್ನು ಹಿಡಿದು ಮೇಲಕ್ಕೆತ್ತಿದನು. ತಕ್ಷಣವೇ ಅವನ ಪಾದಗಳಲ್ಲಿಯೂ ಹರಡುಗಳಲ್ಲಿಯೂ ಬಲವನ್ನು ಹೊಂದಿಕೊಂಡನು. ಅವನು ಹಾರುತ್ತಾ, ನಡೆಯುತ್ತಾ, ನಿಂತು ತಕ್ಷಣವೇ ಎದ್ದು ನಿಂತು ನಡೆದಾಡಿದನು. ಹಲ್ಲೆಲೂಯಾ. ಇಂಥವನನ್ನೇನಾದರೂ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ರೆ ಸರ್ಜರಿ ಮಾಡಬೇಕು, ಮತ್ತೆ 3 ಡೇಸ್ ಆದಮೇಲೆ ಮತ್ತೆ ಫಿಸಿಯೋಥೆರಪಿ ಮಾಡಿಸಬೇಕು, ಮತ್ತೆ ಸ್ವಲ್ಪ ಸ್ಟಿಕ್ ಹಿಡ್ಕೊಂಡು ನಡೆಸಿ. ಅಬ್ಬೋ, ಇಟ್ ಆಲ್ ಟೇಕ್ಸ್ ಕೆಲವೊಂದು ಇಯರ್ಸ್, ತಿಂಗಳುಗಳು, ವರ್ಷಗಳ ಕಾಲ ಹಿಡಿಯುತ್ತೆ ಕೆಲವೊಂದು ಸಾರಿ. ಆದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅಂದ ಕೂಡಲೇ ಯಾರು ಗೊತ್ತಾ ಪ್ರಿಯರೇ? ನಜರೇತಿನ ಯೇಸು ಕ್ರಿಸ್ತನು. ಯೇಸು ಎನ್ನುವಂತಹ ಹೆಸರು ಆ ಕಾಲದಲ್ಲಿ ಅನೇಕರಿಗೆ ಇರ್ತಾ ಇತ್ತು. ಏನು? ಯೇಸು. ಈ ಯೇಸು ಎಂಬ ಹೆಸರು ಅನೇಕರಿಗೆ ಸಹಜವಾಗಿತ್ತು. ಆ ಯೇಸು ಎಂಬುದು ಸಾಧಾರಣವಾದ ನಾಮ. ಈ ದಿನಗಳಲ್ಲಿ ಪ್ರಕಾಶ್, ಆನಂದ್ ಎಂಬ ಕೆಲವು ಹೆಸರು ಇರ್ತಾವಲ್ಲವೇ? ಆ ಯೇಸು ಎಂಬ ಹೆಸರಿಗೆ ಓಲ್ಡ್ ಟೆಸ್ಟಿಮೆಂಟ್ನಲ್ಲಿ ಜಾಶುವ ಆಗಿದೆ. ರಕ್ಷಣೆ ಎಂಬುದಾಗಿ ಅದರ ಅರ್ಥ ಕೊಡುತ್ತೆ. ಆದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಯೇಸು ಕ್ರಿಸ್ತನು ತನ್ನ ಬಾಲ್ಯದ ದಿನಗಳಲ್ಲಿ, ಆತನಿಗೆ 12 ವರ್ಷ ವಯಸ್ಸಿದ್ದಾಗ ತಂದೆ ತಾಯಿಗಳ ಬಳಿಯಲ್ಲಿದ್ದುಕೊಂಡು ಅವರಿಗೆ ವಿಧೇಯನಾಗಿದ್ರಲ್ಲವೇ, 30 ಇಯರ್ಸ್ ಆಗುವವರೆಗೂ ಆತನು ಹೊರಗೆ ಕಾಣಿಸಲಿಲ್ವಲ್ಲ. ಆಗ ಆತನು ನಜರೇತಿನಲ್ಲಿ ಬೆಳೆದನು. ನಜರೇತು ಮರಿಯಳ ತವರ ಮನೆ.
ಅಲ್ಲಿ ಬೆಳೆದಾಗ ಆ ನಜರೇತಿಗೆ ಸೇರಿರುವ ಯೇಸು ಎಂಬ ಹೆಸರು ಎಲ್ಲರೂ ಇಟ್ರು. ಸಹಜವಾಗಿ ಯೇಸು ಎಂದು ಅನೇಕರು ಇರ್ತಾರೆ, ಆದರೆ ನಜರೇತಿನ ಯೇಸು ಅಂದ ಕೂಡಲೇ ಇಟ್ಸ್ ಯುನೀಕ್. ಆತನು ಪ್ರತ್ಯೇಕನಾದಾತನಾಗಿದ್ದಾನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು. ಯೇಸು ಕ್ರಿಸ್ತನು ಪುನರುತ್ಥಾನನಾದ ಮೇಲೆ ಹೇಳಿದ್ದಾರೆ, ಸರ್ವಾಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು. ಸರ್ವಾಧಿಕಾರವು ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪಾತಾಳದಲ್ಲಿಯೂ ಪ್ರತಿ ನಾಲಿಗೆ ಯೇಸುವೇ ಒಡೆಯನು ಎಂದು ಒಪ್ಪಿಕೊಳ್ಳಬೇಕು. ಪ್ರತಿ ಮೊಳಕಾಲು ಆತನ ನಾಮಕ್ಕೆ ಊರಬೇಕು. ಆತನಿಗೆ ಸರ್ವಾಧಿಕಾರವು ಕೊಡಲ್ಪಟ್ಟಿದೆ. ದೆವ್ವಗಳು ಆತನ ಮಾತನ್ನು ಕೇಳಿ ಓಡಿ ಹೋಗುತ್ತವೆ. ರೋಗಿಗಳಿಗೆ ಆತನು ಮುಟ್ಟಿದಾಗ ಅವರು ಸ್ವಸ್ಥವಾದರು. ಗಾಳಿ ಬಿರುಗಾಳಿ ಸಮುದ್ರದಲ್ಲಿ ಶಾಂತವಾಯಿತು ಆತನು ಗದರಿಸಿದಾಗ. ಆತನು ತನ್ನ ಶಿಷ್ಯರಿಗೆ ಕರೆದು ಹೇಳ್ತಾರೆ, ಇಗೋ ನಿಮಗೂ ಕೂಡ ನನ್ನ ಈ ಅಧಿಕಾರ ಕೊಡ್ತಿದ್ದೇನೆ. ನಾನಾ ವಿಧವಾದ ರೋಗಗಳನ್ನು ವಾಸಿ ಮಾಡುವುದಕ್ಕಾಗಿಯೂ ದೆವ್ವಗಳನ್ನು ಹೊರದೋಡಿಸುವುದಕ್ಕಾಗಿಯೂ ನಿಮಗೆ ಅಧಿಕಾರ ಕೊಡ್ತಿದ್ದೇನೆ ಎಂದು ಅಪೊಸ್ತಲರಿಗೆ ಯೇಸು ಹೇಳಿರುವ ಮಾತು. ಅದನ್ನು ನಂಬಿದಂತಹ ಪೇತ್ರನು ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂದ ಕೂಡಲೇ, ಇನ್ನು ಅಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥಿಸುವುದಾಗಲಿ ಒಂಥರ ಹೆಚ್ಚು ನಾಟಕ ಏನೂ ಇರಲಿಲ್ಲ. ಆದರೆ ಒಂದು ಮಾತನ್ನು ಹೇಳಿ ಕೈ ಹಿಡಿದು ಎತ್ತಿದ ತಕ್ಷಣವೇ ಎದ್ದು ನಿಂತನಂತೆ. ತಕ್ಷಣವೇ ಹಾರಿ ನಿಂತು ಮತ್ತೇನಾದ್ರೂ ಬಿದ್ದನು ಅಂದ್ಕೊಳ್ತೀರಾ? ಆಹಾ, ದೇವರು ಎಬ್ಬಿಸುವಾಗ ಬೀಳೋದಿಲ್ಲ. ನಮ್ಮಷ್ಟಕ್ಕೆ ನಾವು ಎದ್ದಿ ಬೀಳ್ತೇವೆ. ಬಹಳಷ್ಟು ಸಾರಿ ಬಹಳಷ್ಟು ಜನ ಹೇಳ್ತಾರೆ, ಅಯ್ಯಾ ಕರ್ತನಿಗಾಗಿ ನಿಲ್ಲಲಿಕ್ಕಾಗ್ತಾ ಇಲ್ಲ, ಬಿದ್ದೋಗ್ತಾ ಇದ್ದೇವೆ, ನಿಲ್ಲಲಿಕ್ಕಾಗ್ತಾ ಇಲ್ಲ, ಜಾರಿ ಬೀಳ್ತಿದ್ದೇವೆ ಅನ್ನುತ್ತಾರೆ. ಆತನ ನಾಮದಲ್ಲಿರುವ ಶಕ್ತಿಯಲ್ಲಿ ನೀವು ನಂಬಿಕೆ ಇಡೋದಾದರೆ ನೀವು ಎದ್ದೇಳುತ್ತೀರಿ. ನಾಶನಕರವಾದ ಗುಂಡಿಯೊಳಗಿಂದ, ಮರಣದ ಬಾಯಿಯೊಳಗಿಂದ ಆತನು ನನ್ನನ್ನು ಮೇಲಕ್ಕೆ ಎತ್ತಿ ಬೀಳಿಸುವುದಿಲ್ಲ, ಆದರೆ ಬಂಡೆಯ ಮೇಲೆ ನನ್ನ ಪಾದಗಳನ್ನು ಸ್ಥಿರಪಡಿಸುವನು, ಜಾರದಂತೆ ಪಾದಗಳನ್ನು ಸ್ಥಿರಪಡಿಸುವನು ಎಂದು ವಾಕ್ಯ ಹೇಳುತ್ತೆ. ತಕ್ಷಣವೇ ಎದ್ದು ನಿಂತು ನೋಡಿ ಪ್ರಿಯರೇ, ಅಷ್ಟಕ್ಕೂ ಹುಟ್ಟುಕುಂಟನು ಎಂದಿಗೂ ನಿಲ್ಲದೇ ಇರುವಂಥವನು ಎದ್ದು ನಿಲ್ಲುವುದೇ ದೊಡ್ಡ ಕಾರ್ಯ. ಆದರೆ ನಿಂತು ನಡೆದಾಡಿದನು. ಈ ದಿನವೂ ಕೂಡ ನಿಮ್ಮ ಜೀವಿತದಲ್ಲಿ ಯಾವ ರೋಗಗಳಿಂದ ನೀವು ಮಂಚ ಹಿಡಿದವರಾಗಿದ್ದೀರೋ, ಯಾವ ಆಕ್ಸಿಡೆಂಟ್ಸ್ಗಳಿಂದ ನೀವು ಮಂಚ ಹಿಡಿದವರಾಗಿದ್ದೀರೋ, ಇನ್ನು ನಿಮ್ಮ ಜೀವಿತದಲ್ಲಿ ನೀವು ನಡೆಯುವುದಿಲ್ಲ ಎಂದು ವೈದ್ಯರು ನಿಮಗೆ ಹೇಳಿರಬಹುದೇನೋ, ಈ ಸರ್ಜರಿ ಮಾಡಿದ ಹೊರತು ನಿಮಗಿನ್ನೂ ಬಲ ಬರಲ್ಲ, ಇನ್ನು ಮೇಲೆ ನೀವು ವಾಸಿ ಆಗುವುದಿಲ್ಲ ಎಂದು ಹೇಳಿದಾರೇನೋ, ಸರ್ಜರಿ ಮಾಡಿದರೂ ಕೂಡ ಸಕ್ಸಸ್ ಆಗಲಾರದೆ ಇನ್ನೂ ಆ ಸೊಂಟದ ನೋವಿನೊಂದಿಗೆ, ಇನ್ನೂ ಆ ಕಾಲು ನೋವಿನಿಂದ, ಇನ್ನೂ ಆ ಮೊಳಕಾಲು ನೋವಿನಿಂದ ಬಿದ್ದವರಾಗಿದ್ದೀರೇನೋ. ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ, ಆತನ ಮಾತಿನಲ್ಲಿ ಶಕ್ತಿ ಇದೆ ಎಂದು ನಿಮ್ಮ ಅಂತರಂಗದಲ್ಲಿ ನೀವು ನಂಬುವುದಾದರೆ, ಈ ಕ್ಷಣವೇ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಅಂತಹ ದುರಾತ್ಮದಿಂದ ನಿಮ್ಮನ್ನು ಬಿಡಿಸುತ್ತೇವೆ ಎಂದು ಹಾಗೆ ಸೈತಾನನಿಗೆ ಗದರಿಸುವಾಗ ನಮಗೆ ಸ್ವಸ್ಥತೆ ಉಂಟಾಗ್ತದೆ, ಬಿಡುಗಡೆ ಉಂಟಾಗ್ತದೆ. ಅವನು ತಕ್ಷಣವೇ ಎದ್ದು ನಿಂತು ನಡೆದಾಡಿದನು. ಏನ್ ಮಾಡಿದನು? ನಡೆದಾಡುತ್ತಾ ಕುಣಿದಾಡುತ್ತಾ ನಡೆಯೋದಷ್ಟೇ ಅಲ್ಲ, ಹೀಸ್ ಜಂಪಿಂಗ್. ಎಷ್ಟು ಸಂತೋಷ ನೋಡಿ. ಬದುಕಲ್ಲಿ ಯಾವತ್ತೂ ನಡೆಯಲಿಲ್ಲ, ಯಾವತ್ತೂ ನಡೆಯೋದಂದ್ರೆ ಏನು ಅವನಿಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಸಂತೋಷದಿಂದ ಆ ಹಾಸಿಗೆಯನ್ನು ಬಿಟ್ಬಿಟ್ಟು ಅವನು, ಆ ಭಿಕ್ಷೆಗಾರನು, ತಾನು ಭಿಕ್ಷೆ ಬೇಡುವ ಪರಿಸ್ಥಿತಿಯಿಂದ ಎದ್ದು ಜಿಗಿಯುತ್ತಾ, ನಡೆಯುತ್ತಾ, ಕುಣಿದಾಡುತ್ತಾ, ದೇವರನ್ನು ಸ್ತುತಿಸುತ್ತಾ ಮನೆಗೆ ಹೋದನು ಅಂತ ಇಲ್ಲಿಲ್ಲ, ಅವರೊಂದಿಗೆ ದೇವಾಲಯದೊಳಕ್ಕೆ ಹೋದನು ಅಂತ ಇದೆ. ಹಾಲೆಲೂಯಾ! ಅವನಿಗೆ ಹೊಸ ಜೀವಿತವನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ಪಾಪಗಳಿಂದ ನೀವು ಕ್ಷಮಿಸಲ್ಪಟ್ಟ ನಂತರ, ನಿಮ್ಮ ರೋಗಗಳಿಂದ ನೀವು ಸ್ವಸ್ಥತೆ ಹೊಂದಿದ ನಂತರ, ನಿಮ್ಮ ಆಪತ್ಕಾಲದಲ್ಲಿ ನೀವು ಮೊರೆಯಿಟ್ಟಾಗ ನಿಮಗೆ ಬಿಡುಗಡೆ ದೊರಕಿದಾಗ, ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಿರೋದು ನೀವು ಕೂತ್ಕೊಳ್ಳುವುದಕ್ಕಾಗಿ ಅಲ್ಲ, ನಿಲ್ಲುವುದಕ್ಕಾಗಿ ಅಲ್ಲ, ಅಥವಾ ನಿಂತು ಹೋಗುವುದಕ್ಕಾಗಿ ಅಲ್ಲ. ನೀವು ದೇವರ ಮಕ್ಕಳೊಂದಿಗಿನ ಸಹವಾಸದೊಂದಿಗೆ ಕುಣಿದಾಡುತ್ತಾ, ದೇವರನ್ನು ಸ್ತುತಿಸುತ್ತಾ ದೇವಾಲಯದೊಳಕ್ಕೆ ಹೋಗಬೇಕು. ಅವನು ನಡೆಯುತ್ತಾ ದೇವರನ್ನು ಸ್ತುತಿಸುವುದನ್ನು ಜನರೆಲ್ಲರೂ ನೋಡಿ, ಸುಂದರವಾದ ದ್ವಾರಗಳ ಬಳಿಯಲ್ಲಿ ಭಿಕ್ಷೆ ಬೇಡುತ್ತಾ ಕೂತಿರುವವನು ಇವನೇ ಎಂಬುದಾಗಿ ಗುರುತಿಸಿ, ಅವನಿಗೆ ನಡೆದಿರುವ ಕಾರ್ಯವನ್ನು ನೋಡಿ ವಿಸ್ಮಯದೊಂದಿಗೆ ತುಂಬಿದವರಾಗಿ ಪರವಶರಾದರು. ಹಾಲೆಲೂಯಾ! ಈ ದಿನ ಬಿದ್ದಂತಹ ಪರಿಸ್ಥಿತಿಯಲ್ಲಿಯೇ ಬಿದ್ದಿರುವ ಸ್ಥಿತಿಯಲ್ಲಿ ಇದ್ದೀರೋ, ಇಲ್ಲವೇ ಒಂದು ನೂತನ ಜೀವಿತವನ್ನು ಕೊಡಬಲ್ಲಂತಹ, ಆ ಸಾಲದ ಹೊರೆಯಿಂದ ನಿಮ್ಮನ್ನು ಮೇಲಕ್ಕೆತ್ತಬಲ್ಲಂತಹ, ಆ ರೋಗದ ಗುಂಡಿಯೊಳಗಿಂದ ಮೇಲಕ್ಕೆ ಎತ್ತಬಲ್ಲಂತಹ, ಪಾಪದ ಕೊಳೆಯಿಂದ ನಿಮ್ಮನ್ನು ಮೇಲಕ್ಕೆತ್ತಿ ನಿಲ್ಲಿಸಬಲ್ಲಂತಹ ಯೇಸು ಕ್ರಿಸ್ತನ ನಾಮದಲ್ಲಿ
ನಿಮಗೆ ಬಿಡುಗಡೆ ಇದೆ ಎಂದು ನೀವು ನಂಬುತ್ತಾ ಇದ್ದೀರಾ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅಂದ ಕೂಡಲೇ ಆ ಹುಟ್ಟುಕುಂಟನು ಎದ್ದು ನಡೆದಂತೆಯೇ ಈ ದಿನ ಈ ಅನುದಿನದ ಧ್ಯಾನದಲ್ಲಿ ವಾಕ್ಯ ಕೇಳುವ ನೀವು ನಂಬುವುದಾದರೆ, ನೀವು ಎಲ್ಲಿ ಬಿದ್ದವರಾಗಿದ್ದೀರೋ, ಯಾವ ಪಾಪ ಕೊಳೆಯಲ್ಲಿ ಬಿದ್ದವರಾಗಿದ್ದೀರೋ, ಯಾವ ಸಾಲದಲ್ಲಿದ್ದೀರೋ, ಯಾವ ಸಮಸ್ಯೆಯ ಚಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರೋ, ಯಾವ ದಿಗಿಲಿನಿಂದ ಸುತ್ತಲ್ಪಟ್ಟಿದ್ದೀರೋ, ಎಂತಹ ನಿರುತ್ಸಾಹದಲ್ಲಿದ್ದೀರೋ, ಎಂತಹ ಶಕ್ತಿ ಇಲ್ಲದಂತಹ ಶಕ್ತಿಹೀನರಾಗಿದ್ದೀರೋ, ನಂಬಿ ಪ್ರಿಯರೇ, ನಂಬುವುದು ನಿಮ್ಮಿಂದ ಆಗೋದಾದರೆ ನಂಬುವನಿಂದ ಸಮಸ್ತವೂ ಸಾಧ್ಯ. ಒಂದು ಚಿಕ್ಕ ಪ್ರಾರ್ಥನೆ ನಿಮಗಾಗಿ ಮಾಡ್ತೇನೆ. ನೀವು ಕೂಡ ಮನಸ್ಸಲ್ಲಿ ಪ್ರಾರ್ಥಿಸಿ. ಈಗಲೇ ಒಂದು ಬಿಡುಗಡೆ ನೋಡ್ತೀರಿ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಾ, ದೇವರೇ, ನಾನು ಬಿದ್ದ ಸ್ಥಿತಿಯಲ್ಲಿಯೇ ಇದ್ದೇನೆ, ಅದೇ ಸ್ಥಿತಿಯಲ್ಲಿದ್ದೇನೆ, ವರ್ಷಗಳವರೆಗೂ ನನ್ನ ಜೀವಿತದಲ್ಲಿ ಯಾವ ಏಳಿಗೆ ಇಲ್ಲ, ಸಂಪಾದನೆ ಇಲ್ಲ, ಇತರರ ಮೇಲೆ ಆಧಾರಗೊಂಡು ಬೇಡಿಕೊಂಡು ಬದುಕುತ್ತಿದ್ದೇನೆ, ಎಲ್ಲರಿಗೂ ಭಾರವಾಗಿದ್ದೇನೆ ಎಂದು ಯಾರ್ಯಾರು ಈ ಸಮಯದಲ್ಲಿ ಕುಗ್ಗಿ ಹೋದಂಥವರಾಗಿದ್ದಾರೋ, ನಿರುತ್ಸಾಹದಲ್ಲಿದ್ದಾರೋ ಅಂಥವರನ್ನೆಲ್ಲ ದೇವರೇ ಒಮ್ಮೆ ದರ್ಶಿಸಿರಿ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ನಿಮ್ಮಲ್ಲಿ ಅಡಕವಾಗಿರೋದ್ರಿಂದ ನೀವು ನಮ್ಮಲ್ಲಿರುವುದಾದರೆ ಈ ಒಂದು ಬಡತನ, ದರಿದ್ರತನ ಇಲ್ಲವೇ ಅಂಗವಿಕಲ ಪರಿಸ್ಥಿತಿಯಿಂದ, ಬಲಹೀನತೆಯಿಂದ ಬಿಡಿಸಬಲ್ಲಂತಹ ಶಕ್ತಿಯುಳ್ಳ ದೇವರು ನೀವಾಗಿದ್ದೀರೆಂದು ನಂಬುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿರುವಾಗಲೇ ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಎಂತಹ ಕಟ್ಟುಗಳಲ್ಲಿದ್ದಾರೋ, ಎಂತಹ ಬಲಹೀನತೆಯಲ್ಲಿದ್ದಾರೋ, ಎಂತಹ ಗುಂಡಿಯೊಳಗಡೆ ಬಿದ್ದಿದ್ದಾರೋ, ಎಂತಹ ಪಾಪದ ಕೊಳೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂಥವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ ದೇವರೇ. ಈ ಕ್ಷಣವೇ ಪವಿತ್ರಾತ್ಮನ ಕಾರ್ಯಗಳು ಅವರಲ್ಲಿ ನಡೆದು ಅವರು ಎದ್ದು ನಿಂತು ನಡೆದಾಡುತ್ತಾ ಕುಣಿದಾಡುತ್ತಾ ದೇವಾಲಯಕ್ಕೆ ಹೋಗಿ ದೇವರ ಮಕ್ಕಳನ್ನು ಆರಾಧಿಸುವುದಕ್ಕಾಗಿ, ನೂತನ ಜೀವಿತ ಜೀವಿಸುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.